ಕರ್ನಾಟಕ ರಾಜ್ಯದ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರಿಗೆ ನಮಸ್ಕಾರ. ಜೈ ಭೀಮ್, ಜೈ ಮಾದಿಗ, ಜೈ ಜೈ ಮಾದಿಗ. ಬಂಧುಗಳೇ, ಕಳೆದ 35 ವರ್ಷಗಳ ಹೋರಾಟಕ್ಕೆ ಒಂದು ಚಿಕ್ಕಿ ಬೀಳುವಂತ ಸಂದರ್ಭ ಬಂದಿದೆ ಅಂತ ಅನ್ಕೊಳ್ಳೋಣ. ಹಂಗಂತ ಸಂಭ್ರಮ ಪಡೋದು ಬೇಡ, ಯಾಕಂದ್ರೆ ಮುಂದೈತೆ ಮಾರಿ ಹಬ್ಬ. ಈಗ ವರದಿ ಸಲ್ಲಿಕೆ ಆಗಿದೆ, ಒಂದಷ್ಟು ಜನ ಸಂಭ್ರಮ ಪಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನಾನು ನಿಮ್ಗೆ ಪೂರಕವಾಗಿ ಹೇಳೋದೇನಂತಂದ್ರೆ, ಸದಾಶಿವ ಆಯೋಗದ ವರದಿ ಸಲ್ಲಿಕೆ ಆಗಿತ್ತು, ಕಾಂತರಾಜ್ ಆಯೋಗದ ವರದಿ ಸಲ್ಲಿಕೆ ಆಗಿತ್ತು, ಹಾವನೂರು ಆಯೋಗದ ವರದಿ ಸಲ್ಲಿಕೆ ಆಗಿದೆ. ಆದ್ರೆ ಕೆಲವು ಅಂಶಗಳನ್ನ ತಗೊಂಡಿದ್ದಾರೆ, ಕೆಲವನ್ನ ತಗೊಂಡಿಲ್ಲ. ನಮಗೆ ಅಲ್ಮಾದಿಗರಿಗೆ ನ್ಯಾಯ ಕೊಡುವಂಥದ್ದು ಯಾವುದು ಕೂಡ ತಗೊಳ್ಳಿಲ್ಲ. ಆಯ್ತು, 2011 ಸೆನ್ಸಸ್ ಇದೆ. ಹೀಗೆ ಸಾಕಷ್ಟು ಆಯೋಗದ ವರದಿಗಳು ಸಲ್ಲಿಕೆ ಆಗಿದ್ದಾವೆ. ಏನಾಯ್ತು? ಮಾಧುಸ್ವಾಮಿ ಆಯೋಗದ ವರದಿ ಸಲ್ಲಿಕೆ ಆಗಿತ್ತು, ಏನಾಯ್ತು? ಹಾಗಂತ ನಾಗಮೋಹನ್ ದಾಸ್ ಆಯೋಗದ ವರದಿ ಸಲ್ಲಿಕೆ ಆದ ತಕ್ಷಣ ರಿಸಲ್ಟ್ ಸಿಕ್ತು ಅಂತ ಅನ್ಕೊಳ್ಳೋಂಗೂ ಇಲ್ಲ, ಫೇಲ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಪರಿಸ್ಥಿತಿ ನಿನ್ನೆ ಇದ್ದಂಗೆ ಇವತ್ತಿಲ್ಲ. ಇಲ್ಲಿಯವರೆಗೂ ಒಂದಾಟ ಆದ್ರೆ ಆ ನಂತರ ಆಗಿದ್ದೆ ಬೇರೆ ಆಟ. ಯಾವಾಗ ಇವರು ಒಳ ಮೀಸಲಾತಿ ಆದೇಶದ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಕೂಡ ನೇಮಕಾತಿಗಳಿಗೆ ಚಾಲನೆ ಕೊಡೋದು, ಬ್ಯಾಕ್ಲಾಗ್ ತುಂಬ ಚಾಲನೆ ಕೊಡೋಕೆ ಶುರು ಮಾಡಿದ್ರು, ಆಗಲೇ ಇವರ ಅಹಂಕಾರದ ವಿರುದ್ಧ ನಾವು ಹೆಜ್ಜೆಯನ್ನ ಮೆಟ್ಟಿ ಆಗಿತ್ತು. ಅದ್ರ ಪರಿಣಾಮ ಏನು ಅಂತ ನೋಡಿದೀವಿ. ನಮ್ಮ ಇಡೀ ಕ್ರಾಂತಕಾರಿ ತಂಡ ಬೀದಿಗೆ ಇಳಿದೇ ಹೋಗಿದ್ದಿದ್ರೆ ಇವತ್ತು ಒಂದೇ ಒಂದು ಬ್ಯಾಕ್ಲಾಗ್ ಹುದ್ದೆ ಕೂಡ ಖಾಲಿ ಇರ್ತಿರ್ಲಿಲ್ಲ, ಎಲ್ಲ ಮುಚ್ಚೋಗಿರೋದು. ಹೊಸ ರಿಕ್ರೂಟ್ಮೆಂಟ್ ಖಾಲಿ ಆಗ್ಬಿಡೋದು 33,000. ಸೊ ಇಂಥ ಸಂದರ್ಭದಲ್ಲಿ ನಾವು ಇಡೀ ನಮ್ಮ ಭೀಮಸೇನಾನಿಗಳು, ಪಾದಯಾತ್ರಿಗಳು, ಕ್ರಾಂತಿಕಾರಿ ಪಾದಯಾತ್ರೆಗಳು, ರಥಯಾತ್ರೆಗಳು ಬೀದಿಗಿಳಿದಿದ್ದಕ್ಕೆ ಮತ್ತು ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳು, ಇದು ನಾವು ಅಂದ್ರೆ ಅಹಂಕಾರ ಆಗುತ್ತೆ. ನಾವೆಲ್ಲರೂ ಈ ಒಂದು ಕುಟುಂಬವಾಗಿ, ಇಡೀ ಮಾದಿಗ ಸಮುದಾಯ ಒಂದು ಕುಟುಂಬವಾಗಿ ಹೋರಾಟವನ್ನ ಮಾಡಿದಕ್ಕೆ, ಹೋರಾಟಗಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಆಡಳಿತಗಾರರ ಕುತ್ತಿಗೆ ಪಟ್ಟಿ ಹಿಡಿದಿದ್ದಕ್ಕೆ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಈಗ ಮುಂದೇನು ಅನ್ನೋ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಎರಡೇ ಮಾತಲ್ಲಿ ನಾನು ಉತ್ತರ ಕೊಟ್ಬಿಡ್ತೀನಿ, ಮತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗ್ಬೇಕಾಗ್ತದೆ. 7ನೇ ತಾರೀಕು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿಗಳು ಈ ವರದಿಯನ್ನ ಅಂಗೀಕಾರ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದರಲ್ಲಿರುವಂತಹ ಅಂಕಿಅಂಶಗಳನ್ನ ಬಹಿರಂಗಗೊಳಿಸ್ಬೇಕು. ಹಿಂಗಾಗಿದೆ, ಇಂತಿಂತ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಬಹಿರಂಗಗೊಳಿಸಿ ಅದನ್ನ ನಾವು ಅಂಗೀಕಾರ ಮಾಡಿದೀವಿ ಅಂತ ಹೇಳಬೇಕು. ಒಂದು ಎಚ್ಚರಿಕೆ, ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯನ್ನು ಸಲ್ಲಿಕೆ ಮಾಡುವಾಗ ಒಂದಷ್ಟು ಮುಖ್ಯಾಂಶಗಳನ್ನ ಕೊಟ್ಟಿರೋ ರೀತಿಯಲ್ಲಿ 3 ವಿಚಾರಗಳನ್ನ ಹೇಳ್ತಾರೆ. ಒಂದು, ನಾವು ಈ ವರದಿಯನ್ನ ಸಿದ್ಧಪಡಿಸುವಾಗ ಪರಿಶಿಷ್ಟ ಜಾತಿಗಳಲ್ಲಿ ಇರುವಂತಹ ಎಲ್ಲ ಉಪಜಾತಿಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಔದ್ಯೋಗಿಕ ಮಾಹಿತಿಗಳನ್ನ ಇಟ್ಕೊಂಡು, ಅಂದ್ರೆ ದತ್ತಾಂಶ, ಇಟ್ ಮೀನ್ಸ್ ದತ್ತಾಂಶ, ಇದನ್ನೇ ದತ್ತಾಂಶ ಅಂದ್ರೆ ಎಂಪೆರಿಕಲ್ ಡಾಟಾ ಅಂದ್ರೆ ಹಿಂಗೇನೆ. ಒಂದು ಜಾತಿ ಜನಾಂಗದ ಜನಸಂಖ್ಯೆಯ ಅಷ್ಟೇ ಮುಖ್ಯ ಅಲ್ಲ, ಆ ಜನಸಂಖ್ಯೆಗೆ ಪೂರಕವಾಗಿ ಅಥವಾ ಅದಕ್ಕೆ ಬ್ಯಾಕ್ಗ್ರೌಂಡ್ ಆಗಿ ಅವ್ರ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ವಿದ್ಯೆ ಇದೆ, ಎಷ್ಟು ಉದ್ಯೋಗ ಇದೆ, ಅವ್ರ ಹತ್ರ ಎಷ್ಟು ಇನ್ಸ್ಟಿಟ್ಯೂಷನ್ ಇದೆ, ಏನೆಲ್ಲ ಇದೆ, ಅವ್ರ ಗಟ್ಟಿ ಈ ಸಮಾಜದಲ್ಲಿ ಗಟ್ಟಿಯಾಗಿರೋದಕ್ಕೆ ಏನೆಲ್ಲ ಇದೆ, ಏನೆಲ್ಲ ಇಲ್ಲ ಅನ್ನೋದನ್ನ ಪರಿಗಣಿಸಿ ನಾವು ಈ ಒಂದು ನಿಖರವಾದಂತಹ ಮೀಸಲಾತಿಯ ಪ್ರಮಾಣವನ್ನ ನಿಗದಿಪಡಿಸಿದ್ದೀವಿ ಅಂತ ಹೇಳ್ತಾರೆ. ಅದೇ ಸತ್ಯ ಆದ್ರೆ ಖಂಡಿತವಾಗ್ಲೂ ಅವರಿಗೆ ಅತಿಯಾದ ಗೌರವವನ್ನ ಸಲ್ಲಿಸ್ತೀವಿ. ಆದ್ರೆ ಇವತ್ತು ಬೆಳಗ್ಗೆ ಕೆಲವು ಪತ್ರಿಕೆಗಳಲ್ಲಿ ಬಂದಿರುವಂತಹ ವಿಚಾರ ನೋಡುವಾಗ ಮಾದಿಗರಿಗೆ 6%, ಒಲೆಯರಿಗೆ 5%, ಬೋವಿ ಲಂಬಾಣಿಗಳಿಗೆ 4%, ಇತರರಿಗೆ 1%, ಮತ್ತೆ ಆದಿಜಾಂಬವ, ಆದಿ ದ್ರಾವಿಡ, ಆದಿ ಅಂತ ಮತ್ತೆ ಇದೆ. ಯಾವ ಸಂಪತ್ಕಪ್ಪ ಈ 1%? ಯಾರ ಬಾಯ್ಗಾಕಪ್ಪ ಈ 1%? ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇನ್ನು ಪ್ರಸ್ತುತ ಅಲ್ಲ ಅಂದ್ಮೇಲೆ ಅದಕ್ಕೆ 1% ಅಂತೆ. ಇದು ವರದಿಯಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಪತ್ರಿಕೆ ವಿಚಾರ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ಈ ಪತ್ರಿಕೆಯಲ್ಲಿ ಹೇಳಿರೋ ವಿಚಾರವೇ ವರದಿಯಲ್ಲಿ ಇದ್ದಿದ್ರೆ ನಾಗಮೋಹನ್ ದಾಸ್ ಒಬ್ಬ ಮೋಸ್ಕಾರ ಅಂತ ನಾನು ನೇರವಾಗಿ ಕರಿತೀನಿ, ಏನ್ ಬೇಕಾದ್ರಾಗಲಿ ಇದ್ರ ಪರಿಣಾಮ. ಯಾಕೆಂದ್ರೆ ಅವರು ಹೇಳಿದಂತ ಅಂಕಿಅಂಶಗಳು ಏನಿದ್ರಲ್ಲ ಅದೆಲ್ಲವೂ ಕೂಡ ಎಂಪೆರಿಕಲ್ ಡಾಟಾ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳೋದು 100% ಸುಳ್ಳಾಗ್ಬಿಡುತ್ತೆ. ಸರ್ಕಾರಕ್ಕೆ ಹೆಂಗ್ ಬೇಕು ಹಂಗ್ ಮಾಡ್ಕೊಟ್ಟಿದ್ದಾರೆ ನಂಗೆ ಆಗ್ಬಿಡುತ್ತೆ. ಹಂಗ ಆಗದೆ ಇರಲಿ ಅನ್ನೋ ನನ್ನ ಆಶಯ. ಬಹುಶಃ ಹಂಗಾಗಿಲ್ಲ ಅಂತ ಅನ್ಕೋತೀನಿ. ಒಂದ್ ವೇಳೆ ಹಂಗಾಗಿದ್ರೆ ನಾನು ಹಿಂಗ್ ಕರಿತೀನಿ. ಹಂಗಾಗಿದ್ರೆ ನಾಗಮೋಹನ್ ದಾಸ್ ಅವ್ರನ್ನ ಇದೇ ರೀತಿ ಕರಿತೀನಿ. ಮೋಸ ಮಾಡಿದಿರಿ ನೀವು ಅಂತಾನೆ ಕರಿತೀನಿ. ಎಂಪೆರಿಕಲ್ ಡಾಟಾ ನೀವು ಕನ್ಸಿಡರ್ ಮಾಡಿಲ್ಲ ಅಂತಾನೆ ಹೇಳ್ಬೇಕಾಗ್ತದೆ. ನಾನು ಗೊತ್ತಿಲ್ಲ, ಇದೆಲ್ಲ ನನ್ನ ಈ ತಕ್ಷಣದ ಪತ್ರಿಕಾ ವರದಿಗಳನ್ನ ನೋಡಿದ ಊಹೆ. ಈ ತರ ಊಹೆ ಮಾಡೋದು ತಪ್ಪು, ಆದ್ರೆ ನನ್ನ ಹೊಟ್ಟೆ ಉರಿ ಹಂಗಿದೆ. ಹಿಂಗ್ ಮಾತಾಡದೆ ಹೋದ್ರೆ ಸರ್ಕಾರಕ್ಕೆ ನಡೆ ನೀವು ಇಷ್ಟ ಬಂದಂಗೆ ಮಾಡಿ ಅಂತ ಹೋದ್ರೆ ಸಮುದಾಯವನ್ನ ಸರ್ಕಾರದ ದುಷ್ಟತನದ ವಿರುದ್ಧ ಎತ್ಕಟ್ಟಕ್ಕಾಗಲ್ಲ. ಎತ್ಕಟ್ಟಬೇಕೀಗ ನಾವು. ಸರ್ಕಾರ ಒಳ್ಳೆ ತಂದಲ್ಲಿ ಬರ್ಬೇಕು. ಹೆಂಗಂದ್ರೆ ಹಂಗ ಹೋಗ್ಬಿಟ್ರೆ ಬಿಡಕ್ಕಾಗಲ್ಲ. ನಾವು ಕುತ್ತಿಗೆ ಬಟ್ಟಿ ಹಿಡಿಬೇಕಾಗ್ತದೆ. ಇವ್ರ ಅಪ್ತಿರ್ ಮನೆ ಆಸ್ತಿ ಅಲ್ಲ ಸರ್ಕಾರ, ಸರ್ಕಾರದ ಆಸ್ತಿ. ಸರ್ಕಾರ ತೀರ್ಮಾನಗಳು, ಕಾಯ್ದೆ ಕಾನೂನುಗಳು ಯಾರಪ್ಪನ ಮನೆ ಆಸ್ತಿ ಅಲ್ಲ. ನಾವು ಓಟ್ ಕೊಟ್ಟು ಕೊಡ್ಸಿರೋದು ಅವ್ರಿಗೆ.
ಮಾಡ್ರೆ ಅಧಿಕಾರ, ನೀವು ಮಾಡ್ಲಿಲ್ಲ ಅಂದ್ರೆ ಮುಂದಿನ ಚುನಾವಣೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿರೋದು. ಸೊ ಹಾಗಾಗಿ ಅಲ್ಲಿ ಬಂದಿರುವಂತಹ ಅಂಕಿಅಂಶಗಳು ವೈಜ್ಞಾನಿಕವಾಗಿರ್ಬೇಕು, ದತ್ತಾಂಶವನ್ನ ಅನುಸರಿಸಿರ್ಬೇಕು, ಆ ದತ್ತಾಂಶ ನಿಖರವಾಗಿ ಕಲೆಕ್ಟ್ ಆಗಿರ್ಬೇಕು, ಅದ್ರ ಪೂರಕವಾಗಿ ಆಗಿದ್ರೆ ಮಾತ್ರ. ಇಲ್ಲ ಅಂತಂದ್ರೇನು, 7ನೇ ತಾರೀಕಲ್ಲಿ ಇದರಲ್ಲಿ ಏನಾದ್ರು ಮೋಸ ಆದ್ರೆ ಉಗ್ರವಾದಂತಹ ಚಳುವಳಿ 8ನೇ ತಾರೀಕಿಗೆ ಕರೆ ಕೊಡ್ತೀವಿ. ದೆಹಲಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಗಿ ದೆಹಲಿಗೆ ಹೋಗಿ ಮಿಸ್ಟರ್ ರಾಹುಲ್ ಗಾಂಧಿ ಅವನ್ನ ಕೇಳೋಣ, ನಿಮ್ಮ ಪಕ್ಷದ ಸಾಮಾಜಿಕ ನ್ಯಾಯ ಅಂದ್ರೆ ಇದೇನೇನ್ರಿ? ಇದೇನಾ? ನಿಮ್ಗೊಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಇಡೋಕೆ ಬರಲ್ಲ, ಎರಡೂ ಕಣ್ಣಿಗೂ ನೀವು ಕಾದು ಸೀಸಾ ಹೋಯ್ತಾ ಇದ್ದೀರಾ, ಆಸಿಡ್ ಹೋಯ್ತಾ ಇದ್ದೀರಾ. ನೀವು ಯಾವ ಸೀಮೆ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಕೇಳ್ಬೇಕಾಗ್ತದ. ನಾವು ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ, ಆದ್ರೆ ನಮಗ ಅನ್ಯಾಯ ಆಗುವಾಗ ಯಾರ್ದೋ ಗೌರವಕ್ಕೋಸ್ಕರ ನಾವು ತಲೆ ಕೊಟ್ಕೊಂಡು ಕುರಿಗಳ ತರ ಕುತ್ತಿಗೆ ಹೊಡ್ಸ್ಕೊಳಕ್ ಆಗಲ್ಲ. ಸೊ ಆ ಕಾರಣಕ್ಕೆ ದಿಲ್ಲಿಗೆ ಹೋಗಿ ರೆಡಿ ಆಗ್ಬೇಕು. ಒಂದ್ ವೇಳೆ 7ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಅಂಗೀಕಾರ ಆಗಿ ನಿಖರವಾದಂತಹ ಅಂಕಿಅಂಶಗಳು ಹೊರಗಡೆ ಬಂದು ಪರವಾಗಿಲ್ಲಪ್ಪ ಸರಿಯಾಗಿದೆ ಅಂದ್ರೆ 11ನೇ ತಾರೀಕು ಸೆಷನ್ ಕಮಿಟಿ ಆಗ್ತದೆ. 11ರಿಂದ 15ನೇ ತಾರೀಕು ಒಳಗಡೆ ಇದು ಅಂಗೀಕಾರ ಆಗ್ಬೇಕು. ಆನಂತರ ಅದು ರಾಜ್ಯಪಾಲರಿಗೆ ಹೋಗ್ತದೆ, ರಾಜ್ಯಪಾಲರ ಅಂಗೀಕಾರ ಆಗ್ತದೆ, ಬರ್ತದೆ, ಜೀವ ಆಗಿ ನಮ್ ಕೈಗೆ ಸಿಗ್ತದೆ. ಇದಕ್ಕೆಲ್ಲ ಕೆಲವೇ ದಿನಗಳು ಸಾಕು, 1 ವಾರ ಸಾಕು ಮಾಡೋದು ಮನ್ಸಿಟ್ರೆ. ಒಂದು ವೇಳೆ ಆಗ್ಲಿಲ್ಲ, 15ನೇ ತಾರೀಕು ಸೆಷನ್ ಮುಗಿದಾಗೂ ಕೂಡ ಈ ಒಳ ಮೀಸಲಾತಿಯ ವರದಿ ಅಂಗೀಕಾರ ಆಗಿ ಜಾರಿ ಆಗಿಲ್ಲ ಅಂದ್ರೆ ಇವ್ರ ಅಪ್ರಾಣೆಗೂ ಇವ್ರ ಸರ್ಕಾರವನ್ನ ನಾವು ಉಳಿಸೋದಕ್ಕೆ ಬಿಡಬಾರ್ದು. ದೆಹಲಿ ಚಲೋನೂ ಆಗುತ್ತೆ, ವಿಧಾನಸೌಧ ಚಲೋನೂ ಆಗುತ್ತೆ, ಇವ್ರ ಮನೆಗಳಿಗೂ ನುಗ್ಬೇಕಾಗ್ತದೆ. ಈ ನನ್ನ ಹೇಳಿಕೆಯಿಂದ ಸರ್ಕಾರದ ವಿರುದ್ಧ ಜನರನ್ನ ಪ್ರಚೋದಿಸಂತ ಏನದೋ ರಾಜ ಅಪರಾಧ, ಎಂತದೋ ಒಂದು ಅಪರಾಧ, ರಾಜಗೀಜ ಏನಿಲ್ಲ, ಆ ತರದ್ದು ರಾಜದ್ರೋಹ ಅನ್ನೋ ಕಾಯ್ದೆಗಳು ಇವಾಗ ಏನಿಲ್ಲ. 1000 ಕಾಯ್ದೆಗಳನ್ನ ಹಾಕೊಂಡು ತಗೊಂಡು ಜೈಲಿಗಿಡಿ, ಅಲ್ಲೇ ಜೀವ ಹೋದ್ರೂ ಚಿಂತೆ ಇಲ್ಲ. ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನ ಕಟ್ಟಿದೆ ಬಿಡುದಿಲ್ಲ. ಎಚ್ಚರಿಕೆ ಸಿದ್ದರಾಮಯ್ಯನವರೇ, 2018ರ ಚುನಾವಣೆಯ ರಿಸಲ್ಟ್ ಬಂದಾಗ ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕೊಂಡ್ಗಳು ಅಂತ ಹತ್ಕೊಂಡ್ ಕೂತಿದ್ರಲ್ಲ, ಆ ರೀತಿ ಇನ್ನು ಮುಂದಿನ ದಿವಸದಲ್ಲಿ ನಿಮ್ಗೆ ಆಗ್ಬಾರ್ದು. ಅಂದ್ರೆ ಒಳ ಮೀಸಲಾತಿ ಜಾರಿ ಆಗ್ಬೇಕು, ಆದ್ರೆ ಅದು ನ್ಯಾಯಬದ್ಧವಾಗಿರ್ಬೇಕು. ಮೋಸ ಮಾಡಿದ ಭಿಕ್ಷಾ ರೂಪದಲ್ಲಿ ಒಳ ಮೀಸಲಾತಿ ಇತ್ತು ಅಂತಂದ್ರೆ ಅದನ್ನ ಒದ್ದು ನಾವು ಮತ್ತೆ ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಮ್ಮ ನ್ಯಾಯವನ್ನ ಪಡಿತೀವಿ. ಸ್ವಾತಂತ್ರ್ಯ ಒಂದೇ ದಿವಸಕ್ಕೆ ಸಿಕ್ಕಿದ್ದಲ್ಲ, 200 ವರ್ಷಗಳ ನಿರಂತರವಾದಂತಹ ಹೋರಾಟ ಅದು. ಅದೇ ರೀತಿಯಾದಂತಹ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅನ್ಕೊಳ್ಳಿ. ನಮಗ್ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ. ಆಮೇಲೆ ನಿಮ್ಮ ಬ್ರೋಕರ್ಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರೇನಾದ್ರೂ ಈ ರಿಸಲ್ಟ್ ಬಂದಾಗ ನಮಗೆ ಅನ್ಯಾಯ ಆದಂತ ರಿಸಲ್ಟ್ ಬಂದ್ರು ಕೂಡ ಸರ್ಕಾರ ಪರವಾಗಿದ್ದೀವಿ, ನಾವು ಸರ್ಕಾರ ನಮ್ಮ ಪರವಾಗಿದೆ, ನಾವು ಮಾಡಿದ್ದೀವಿ, ನಾವು ಓಲೈಸಿದ್ದೀವಿ ಅಂತ ಬಂದ್ರೆ ನಿಮ್ಮ ಜೊತೆ ಅವ್ರನ್ನೂ ಕೂಡ ರಾಜಕೀಯವಾಗಿ ಸಮಾಧಿ ಮಾಡ್ಬಿಡ್ತೀವಿ. ಅವರ ರಾಜಕೀಯ ಭವಿಷ್ಯವೇ ಇರಬಾರ್ದು, ಹಂಗ್ ಮಾಡಾಕ್ಬಿಡ್ತೀವಿ. ಇದು ಎಚ್ಚರಿಕೆ, ಮನವಿ ಅಲ್ಲ. ಯಾಕೆ ಮನವಿ ಮಾಡೋಣ? ಏನ್ ಭಿಕ್ಷೆ ಕೊಡ್ತಾ ಇದ್ದೀರಾ ನೀವು? ಎಚ್ಚರಿಕೆ. ಇಷ್ಟನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಇಡೀ ಕರ್ನಾಟಕ ನೋಡ್ತಾ ಇದೆ. ಇಡೀ ಕರ್ನಾಟಕದ ಮನಸ್ಸುಗಳಲ್ಲಿ ಹೋರಾಟದ ಕಿಚ್ಚು ಇನ್ನೂ ಇದೆ, ಆರಿಲ್ಲ. ಇದು ಯಾವತ್ತು ಜೀವೋ ಸರ್ಕಾರಿ ಆದೇಶವಾಗಿ ನಮ್ ಕೈಗೆ ಸೇರುತ್ತೆ, ಅವತ್ತು ನಾವು ನಿಮ್ಗೆ ಮಿಠಾಯಿ ತಿರ್ಸ್ತೀವಿ ಸಿದ್ದರಾಮಯ್ಯನವರೇ, ಅದು ನ್ಯಾಯಬದ್ಧವಾಗಿದ್ರೆ. ಇಲ್ಲ ಅಂತಂದ್ರೆ ನಿಮ್ ಬಾಯಿಗೆ ಮಣ್ಣೆ ಬರೆದಿಟ್ಕೊಳ್ಳಿ. ಜೈ ಭೀಮ್, ಜೈ ಮಾದಿಗ, ಜೈ ಜೈ ಮಾದಿಗ.